ವರ್ಷಕ್ಕೊಮ್ಮೆ ದರ್ಶನ ಕಳಿಸುವಂತ ಹಾಸನಾಧಿದೇವತೆ ಹಾಸನಾಂಬೆಯ ದರ್ಶನೋತ್ಸವಕ್ಕೆ ಇಂದು ಕಡೆಯ ದಿನ, ಅಂದ್ರೆ ಭಕ್ತರ ದರ್ಶನಕ್ಕೆ. ನೀವು ನೋಡ್ತಾ ಇರ್ಬೋದು, ಇವತ್ತು ಅಷ್ಟೇ ಲಕ್ಷಾಂತರ ಭಕ್ತರು ತಾಯಿಯ ದರ್ಶನವನ್ನ ಸರದಿ ಸಾಲಲ್ಲಿ ನಿಂತು ಪಡಿತಾರಂತದ್ದು. ಈಗ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಕೃಷ್ಣ ಬೈರೇಗೌಡರು ಸರದಿ ಸಾಲನ್ನ ಗಮನಿಸ್ತಾ ಇದ್ದಾರೆ. ಅದಲ್ಲದೆ ಜಿಲ್ಲಾಧಿಕಾರಿಗಳು ಸಹ ಇದ್ದಾರೆ, ಪೊಲೀಸ್ ವರಿಷ್ಠಾಧಿಕಾರಿಗಳು, ಆಡಳಿತಾಧಿಕಾರಿಗಳು ಮತ್ತೆ ಸಿಇಒ ಕೂಡ ಇರುವಂತದ್ದು. ಈಗ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಬಾರಿ ಹಾಸನಾಂಬೆಯ ದರ್ಶನೋತ್ಸವಕ್ಕೆ ಒಂದು ವಿಶೇಷವಾದ ಒಂದು ಪ್ರಯೋಗ ಮಾಡಿದ್ರಿ. ಆ ಪ್ರಯೋಗದಲ್ಲಿ ನೀವು ಸಕ್ಸಸ್ ಆದ್ರಿ ಅಂತ ಅನ್ಕೊಂಡಿದೀವಿ, ಅಂದ್ರೆ ಬಹುತೇಕ ಸಕ್ಸಸ್ ಆದ್ರಿ ಅಂತ ಅನ್ಕೊಂಡಿದೀನಿ. ಏನ್ ಅನ್ಸುತ್ತೆ ಸರ್ ನಿಮಗೆ? ಏನಿಲ್ಲ, ಈ ಬಾರಿ ದೇವಿ ಯಾರ ವೈಯಕ್ತಿಕ ಸ್ವತ್ತು ಅಲ್ಲ. ದೇವಿ VIP ಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ದೇವರು ಎಲ್ಲಾರ್ಗೂ ಸೇರಿದ್ದು. ಅದನ್ನ ಈ ಬಾರಿ ಸಾಮಾನ್ಯ ಜನಕ್ಕೂ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದರಿಂದ ಜನ ನಮ್ ದೇವಿ ನಮ್ಗೆ ಸಿಕ್ಕಿತು ಅಂತ ಸಂತೋಷದಿಂದ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಅಷ್ಟೇ ಬದಲಾವಣೆ. ದೇವರು ಎಲ್ಲಾರ್ಗೂ ಸೇರಿದ್ದು, ನಾವು ಎಲ್ಲಾರ್ಗೂ ಕೊಟ್ಟಿದೀವಿ, ಅಷ್ಟೇ ನಾವು ಮಾಡಿರುವಂತಹದ್ದು. ನಿಮಗೆ ಒಂದ್ ರೀತಿ ಹೇಳಿ ಕೇಳಿ ನಿಮ್ಗೆ ಒಂದ್ ರೀತಿ ಟಫ್ ಟಾಸ್ಕ್. ನಿಮ್ದು ವಿಧಾನಸಭಾ ಕ್ಷೇತ್ರ ಬ್ಯಾಟರಾಯಪುರ ವಿಧಾನಸಭಾ ಕ್ಷೇತ್ರ, ಹಾಸನಕ್ಕೂ ನಿಮಗೂ ಅಜಗಜ ಅಂತ ಅಂದ್ರೆ ವ್ಯತ್ಯಾಸ. ಇಲ್ಲಿಂದ ಅಂದ್ರೆ ಸ್ವಾಭಾವಿಕವಾಗಿ ಇಲ್ಲಿ ಜನರು ಯಾವ ರೀತಿ ಇರ್ತಾರೆ, ಅದೇ ನೀವು ಬ್ಯಾಟರಾಯಪುರ ಕೇಳಿದ್ರೆ ನಮ್ ಜನ ಹಿಂಗಿರ್ತಾರ ಅನ್ನೋ ಒಂದು ನಿಮ್ಗೆ ಒಂದು ಅನುಭವ ಇರುತ್ತೆ. ಬಟ್ ಇಲ್ಲಿ ಕಷ್ಟ. ಆದ್ರೂ ಕೂಡ ನೀವು ಈ ಪ್ರಯೋಗ ಮಾಡಿದೀರಾ, ಈ ಪ್ರಯೋಗದಲ್ಲಿ ಸಕ್ಸಸ್ ಆಗಿದ್ದೀರಾ. ಹೇಗ್ ಅನ್ಸುತ್ತೆ ಸರ್ ನಿಮ್ಗೆ? ನೋಡಿ, ಜನನೇ. ನಾವು ಎಲ್ಲೋ ಒಂದ್ ಕಡೆ ನಮ್ ಸ್ಟ್ಯಾಂಡ್ ಸರಿ ಇದ್ರೆ ಜನ ಸಪೋರ್ಟ್ ಮಾಡ್ತಾರೆ. ಈಗ ಈ ತೀರ್ಮಾನ ನಾವು ಬದಲಾವಣೆ ಮಾಡಿ ಎಲ್ಲ ಹಿಂದಿನ ಅವ್ಯವಸ್ಥೆಗೆ ಕಡಿವಾಣ ಹಾಕಿ ಸ್ಟಾಪ್ ಮಾಡಿ ಸಾರ್ವಜನಿಕರಿಗೆ ಆದ್ಯತೆ ಕೊಡಬೇಕು ಅಂದಾಗ ಎಲ್ಲ MLA MLC MP ಗಳು ಸಪೋರ್ಟ್ ಮಾಡಿದ್ರು. ಆಮೇಲೆ ಜನನೂ ಕೂಡ ಸಪೋರ್ಟ್ ಮಾಡಿದ್ರು, ಅಧಿಕಾರಿಗಳು ಸಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ ನಿಜ ನಮ್ಗೆ ಇಲ್ಲಿ ಹಾಸನ ಅನುಭವ ಕಡಿಮೆ ಆದ್ರೂ ಕೂಡ ಅಟ್ಲೀಸ್ಟ್ ಈ 2 ತಿಂಗಳಲ್ಲಿ ನಾನು ನೋಡಿದಾಗ ಜನ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರ ಸಹಕಾರದಿಂದನೇ ಇದು ಸಾಧ್ಯ ಆಗಿದೆ. ಏನೋ ಒಂದು ಜನಕ್ಕೆ ಅನುಕೂಲ ಮಾಡಿಕೊಡೋದು ಸಾಧ್ಯ ಆಗಿದೆ. ನಿಮ್ಮ ನೇತೃತ್ವದಲ್ಲಿ ಈ ಬಾರಿ ಬಂದಂತ ಭಕ್ತರು ಕೂಡ ಲಕ್ಷಾಂತರ ಭಕ್ತರು ಬಂದಿದ್ದಾರೆ, ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ. ಮತ್ತೆ ಆದಾಯದಲ್ಲೂ ಅಷ್ಟೇ ಕೋಟ್ಯಾಂತರ ರೂಪಾಯಿ ಆದಾಯ ಕಲೆಕ್ಷನ್ ಆಗಿದೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್? ಹೋದ ವರ್ಷ 17,46,000 ಜನ ದರ್ಶನ ಮಾಡಿದ್ರು. ಈ ವರ್ಷ ಈಗಾಗಲೇ 25-26 ಲಕ್ಷ ಜನ ದಾಟಿದ್ದಾರೆ. ಸೊ ಹೋದ ವರ್ಷಕ್ಕಿಂತ ಕಮ್ಮಿ ಅಂದ್ರೂ 8.5 ಲಕ್ಷ ಜನ, ಅಂದ್ರೆ 50% ಹೋದ ವರ್ಷಕ್ಕಿಂತ ರೈಸ್ ಆಗಿದೆ. ಆದಾಯ ನೋಡಿದ್ರೆ ಹೋದ ವರ್ಷಕ್ಕಿಂತ ಮೋರ್ ದೆನ್ ಡಬಲ್ ಆಗಿದೆ. ಹೋದ ವರ್ಷ 9,68,00,000 ಇತ್ತು, ಈ ಬಾರಿ ಈಗ ಆಲ್ರೆಡಿ 22 ಕೋಟಿ ದಾಟಿದೆ. ಸೊ ಮೋರ್ ದೆನ್ ಡಬಲ್ ಆಗಿದೆ. ಸೊ ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದ್ರು. ಯಾಕೆ ಬಂದ್ರು ಅಂದ್ರೆ ಈ ಬಾರಿ ದರ್ಶನ ಚೆನ್ನಾಗಿ ಆಗ್ತಾ ಇದೆ ಅನ್ನುವಂತ ಸುದ್ದಿ ಬಾಯಿಂದ ಬಾಯಿಗೆ ಮತ್ತು ಮೀಡಿಯಾ ಮುಖಾಂತರ ಹರಡಿದ್ರಿಂದ, ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಹರಡಿದ್ರಿಂದ ಈ ಬಾರಿ ಹೆಚ್ಚು ಜನ ಬಂದ್ರು. ಬಂದವರಿಗೆ ಎಲ್ಲೂ ಮಳೆ ದಿನ ಬಂದ್ರು ಮಳೆಯಲ್ಲಿ ನೆನೆದಂಗೆ ವ್ಯವಸ್ಥೆ ಮಾಡಿದ್ದೇವೆ. ಟಾಯ್ಲೆಟ್ ಫೆಸಿಲಿಟೀಸ್ ಕ್ಲೀನ್ ಆಗಿಟ್ಟಿದ್ದೇವೆ, ಬ್ಯಾರಿಕೇಡಿಂಗ್ ಮಾಡಿದ್ದೇವೆ, ಕುಡಿಯೋ ನೀರು, ಹ್ಯಾಂಡಿಕ್ಯಾಪ್ಟ್ಗೆ ವ್ಯವಸ್ಥೆ, 80 ವಯಸ್ಸು ಮೇಲೆ ಆದವ್ರಿಗೆ ವ್ಯವಸ್ಥೆ, ಗರ್ಭಿಣಿಯರಿಗೆ, ಚಿಕ್ಕ ಮಕ್ಕಳಿರೋರಿಗೆ ವ್ಯವಸ್ಥೆ, ಇದೆಲ್ಲ ಮಾಡಿದ್ರಿಂದ ನೆಮ್ಮದಿಯಾಗಿ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಹೋದ ವರ್ಷ ಎಲ್ಲ ದರ್ಶನ ಮಾಡೋದೇ ಒಂದು ಸಾಹಸ, ಹಿಮಾಲಯ ಬೆಟ್ಟ ಹತ್ತಿದಂಗೆ ಅನ್ನಿಸ್ತಾ ಇತ್ತು. ಸೊ ದೇವಿ ದರ್ಶನಕ್ಕಿಂತ ಇಲ್ಲಿ ಪಡೋ ಕಷ್ಟ ಜಾಸ್ತಿ ಜ್ಞಾಪಕ ಇರ್ತಾ ಇತ್ತು. ಆದ್ರೆ ಈ ಬಾರಿ ಸಮಯ ಹೆಚ್ಚು ಕಮ್ಮಿ ಆದ್ರೂ ಕೂಡ ನೆಮ್ಮದಿಯಾಗಿ ಸ್ಮೂತ್ ಆಗಿ ಮೂವ್ಮೆಂಟ್ ಇದೆ. ಹಂಗಾಗಿ ಅವರು ಸಂತುಷ್ಟವಾಗಿ ದೇವಿಯ ದರ್ಶನ ಮಾಡಿಕೊಂಡು ನಮ್ ದೇವಿ ನಮ್ಗೆ ಸಿಗುತ್ತು ಅನ್ನುವ ಸಂತುಷ್ಟ ಭಾವನೆಯಿಂದ ಹೋಗಿದ್ದಾರೆ. ಇದು ನಮಗೂ ಸಂತೋಷದ ವಿಷಯ. ಕಡೆಯದಾಗಿ ಸರ್, ಸಾಮಾನ್ಯ ಭಕ್ತರಿಗೆ ಈ ಬಾರಿ ಅನುಕೂಲ ಆಗಿದೆ. ಪ್ರಜಾಪ್ರಭುತ್ವದಲ್ಲಿ ಒಂದು ಮಾತಿದೆ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ. ಇದೆಲ್ಲ ಒಂದ್ ಕಡೆ ಸಾರ್ಥಕತೆ ಆಯ್ತು ಅನ್ಸಲ್ವಾ ನಿಮಗೆ? ಖಂಡಿತವಾಗಿ ಅದೇ ಕಾರಣಕ್ಕೆ ನಾವು ಜನರಲ್ ಪಬ್ಲಿಕ್ಗೆ ಪ್ರಯಾರಿಟಿ ಕೊಟ್ಟಿದ್ದು. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನರೇ. ನಾವು VIP ಗಳಿಗೇನು ಇಲ್ಲ ಅಂತ ಹೇಳಿಲ್ಲ, ಅವ್ರಿಗೂ ಕೊಟ್ಟಿದ್ದೀವಿ. ಆದ್ರೆ ನಂಬರ್ 1 ಪ್ರಯಾರಿಟಿ ಪಬ್ಲಿಕ್ಗೆ ಕೊಟ್ಟಿದ್ದೇವೆ. ದೇವ್ರ ಮುಂದೆ ಎಲ್ಲರೂ ಒಂದೇನೆ. ದೇವ್ರ ಮುಂದೆ ನೀವು ಯಾವ್ದು VIP ತೋರಿಸೋದು? ಈ ಬಾರಿನೂ ಕೂಡ 1-2-3 ಘಟನೆಗಳು ನಾನು ಅಬ್ಸರ್ವ್ ಮಾಡಿದೆ. ಅವರ VIP ತನವನ್ನ ಇಲ್ಲಿ ಬಂದು ದೇವಾಲಯದಲ್ಲಿ ದರಿದ್ರ ನಾರಾಯಣನ್ ತರ ಬರಬೇಕು, ದೇವಾಲಯಕ್ಕೆ ಬರೋರು ಭಿಕ್ಷುಕರ ತರ ಬರಬೇಕು. ದೇವ್ರ ಮುಂದೆ ಬಂದ್ಬಿಟ್ಟು ನೀವು ದರ್ಪ ನಾನು VIP ತೋರಿಸೋದು, ಇದು ನನಗಂತೂ ಅರ್ಥ ಆಗದೆ ಇರೋ ವಿಷಯ. ಅದೇನೇ ಇರ್ಲಿ ಬಿಡಿ. ಒಟ್ಟಾರೆ ನೀವು ಹೇಳ್ದಂಗೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಆದ್ಯತೆ ಇರಬೇಕು. ಅದನ್ನ ನಾವು ಇವತ್ತು ಅನುಷ್ಠಾನ ಮಾಡಿದ್ದೇವೆ. ಎರಡನೇದು, ನೀವು ಧಾರ್ಮಿಕವಾಗಿ ನೋಡಿದ್ರು ಕೂಡ ದೇವಿ ಎಲ್ಲಾರ್ಗೂ ಸೇರಿದವಳು.
ಜನಕ್ಕೆ ನೀವು ಜನಗಳನ್ನ ಸೈಡ್ಗೆ ತಳ್ಳಿ ಆ ಸಮಯ ನಾನ್ ಕಿತ್ಕೊಂಡು ನಾನ್ ಮಾತ್ರ ಒಳಗಡೆ ಹೋಗ್ಬೇಕು, ನಾನ್ ಮಾತ್ರ ದರ್ಶನ ಮಾಡಬೇಕು, ಅದು ಧಾರ್ಮಿಕವಾಗಿ ಭಾವನೆಗೂ ಅಪಚಾರ. ಅದನ್ನು ಕೂಡ ಸರಿ ಮಾಡಿ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೇವೆ. ಈಗ ಜಿಲ್ಲಾಧಿಕಾರಿಗಳಿರೋ ಜಿಲ್ಲಾಧಿಕಾರಿಗಳೇ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ನಿಮಗೂ ಅಷ್ಟೇ ಒಂದಿಟ್ಟು ಟಫ್ ಟಾಸ್ಕ್, ಇದು ದೊಡ್ಡ ಜಾತ್ರಾ ಮಹೋತ್ಸವ. ಹೇಗ ಅನಿಸ್ತು ಮೇಡಮ್? ಬಹುತೇಕ ಸಕ್ಸಸ್ ಆಗಿದೆ. ಹೌದು. ಈಗ ಎಲ್ಲ ಇದುವರೆಗೂ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ದಾಗೆ ನಾವು ಏನೇ ಕೆಲಸವನ್ನ ಮಾಡಿದ್ರು ಸಹ ಅವರ ನಿರ್ದೇಶನದ ಮೇರೆಗೆ ಅವರು ನಮ್ಮೆಲ್ಲ ಜಿಲ್ಲಾಡಳಿತದ ಬೆನ್ನೆಲುಬಾಗಿ ನಿಂತಿದ್ರು. ಅವರ ಸಪೋರ್ಟ್ ಮತ್ತೆ ಎಲ್ಲರ ಒಂದು ಸಹಕಾರದೊಂದಿಗೆ ನಮ್ಮ ಜಿಲ್ಲಾಡಳಿತ ಇಷ್ಟು ಸುಗಮವಾಗಿ ಯಶಸ್ವಿಯಾಗಿ ಈ ಜಾತ್ರಾ ಮಹೋತ್ಸವನ್ನ ನಡೆಸಿಕೊಡ್ಲಿಕ್ಕೆ ಸಹಾಯ ಆಯಿತು. ದಾಖಲೆಯ ಆದಾಯ ಸಂಗ್ರಹ ಆಗಿದೆ, ದಾಖಲೆಯ ಸಂಖ್ಯೆಯಲ್ಲಿ ಭಕ್ತರು ಕೂಡ ಬಂದಿದ್ದಾರೆ. ಈ ಬಗ್ಗೆ ಏನನ್ಸುತ್ತೆ? ಆದಾಯದ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮ ಸಚಿವರು ಹೇಳ್ದಾಗೆ ನಾವು ಯಾವತ್ತೂ ಆದಾಯದ ಕಡೆ ಗಮನ ಕೊಟ್ಟಿಲ್ಲ. ಅದಾಗಿ ಅದು ಬಂದಿದೆ. ಹಾಗಾಗಿ ಅದರ ಬಗ್ಗೆ ನಮ್ಮದು ಏನು ಅಚೀವ್ಮೆಂಟ್ ಏನು ಇಲ್ಲ. ಅದರಲ್ಲಿ ಅಚೀವ್ಮೆಂಟ್ ಎಲ್ಲಿದೆ ಅಂದ್ರೆ ನಾವು ಎಷ್ಟು ಆಮೇಲೆ ಭಕ್ತಾದಿಗಳಿಗೆ ಸೌಕರ್ಯಗಳನ್ನ ಕಲ್ಪಿಸಿದ್ದೇವೆ, ಯಾವ ರೀತಿ ಸುಗಮವಾಗಿ ದರ್ಶನ ಆಗಿದೆ ಸಾಮಾನ್ಯ ಭಕ್ತರಿಗೆ ಅನ್ನೋದ್ರ ಮೇಲೆ ನಮ್ಮ ಯಶಸ್ಸು ನಿಂತಿದೆ. ಆದಾಗ್ಯೂ ಅತಿ ಹೆಚ್ಚಿನ ಭಕ್ತಾದಿಗಳು ದರ್ಶನವನ್ನ ಪಡೆದಿದ್ದಾರೆ. ಇದು ತುಂಬಾ ಸಂತೋಷಕರವಾದ ವಿಷಯ, ಸಂತೃಪ್ತಿಯನ್ನು ತಂದಿದೆ. ಈಗ ಹಾಸನ SP ಆದಂತ ಮೊಹಮ್ಮದ್ ಸುಜಿತಾ ಅವರು ಇರೋದು, ಅವ್ರಿಗೂ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಕಳೆದ ಬಾರಿ ನಿಮ್ಗೆ ಒಂದು ರೀತಿ ತುಂಬಾ ಟಫ್ ಟಾಸ್ಕ್. 5-6 ಜನ SP ಗಳು ಬಂದಿದ್ರು. ಸಾಕಷ್ಟು ಅಂದ್ರೆ ಈ ಸಾಮಾನ್ಯ ಕ್ಯೂನಲ್ಲಿ ಇರ್ಬೋದು, ಇನ್ನೊಂದು ಸಾಕಷ್ಟು ಗೊಂದಲ ಇತ್ತು. ಈ ಬಾರಿ ಸುಲಲಿತವಾಗಿ ಸುಗಮವಾಗಿದೆ. ಹೇಗನ್ಸುತ್ತೆ? ನಮಗೂ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ನಮಗೆ ನಮ್ಮ ಉಸ್ತುವಾರಿ ಜಿಲ್ಲಾ ಮಂತ್ರಿ ಅವರು ಹೇಳಿದಂಗೆ ನಮಗೆ ಪ್ರಮುಖವಾದ ಆದ್ಯತೆ ಇರೋದು ಪಬ್ಲಿಕ್ ಕ್ಯೂಗೆ. ಅವ್ರಿಗೆ ನಾವು ಆದ್ಯತೆಯನ್ನು ಕೊಟ್ಟು ನಾವು ಮುಂದೆ ಮೂವ್ ಮಾಡಿಸಿದ್ದೀವಿ. ಇದೇನು VIP ಅಂತ ಕಲ್ಚರ್ ಸ್ವಲ್ಪ ಕಡಿಮೆ ಮಾಡಿ 95% ಆಫ್ ದ ಟೈಮ್ ನಾವು ಪಬ್ಲಿಕ್ಗೆ ಕೊಟ್ಟಿದ್ದೀವಿ. ಅದರಿಂದ ನಮಗೆ ಜಾಸ್ತಿ ಸಂಖ್ಯೆಯಲ್ಲಿ ಜನ ಪಬ್ಲಿಕ್ ಕ್ಯೂ ಅಲ್ಲಿ ಬಂದಿರೋದ್ರಿಂದ ನಾವು ಈ ಸತಿ ಬ್ಯಾರಿಕೇಡನ್ನು ಯಾವ ವರ್ಷ ಇಲ್ದಂಗೆ ಪ್ರತಿ ದಿನ ಸಹ ನಾವು ಬ್ಯಾರಿಕೇಡಿಂಗ್ ಮುಂದೆ ಹಾಕೊಂಡು ಆ್ಯಡ್ ಮಾಡ್ಕೊಂಡು ಹೋಗಿದ್ವಿ. ನಿನ್ನೆ ಇವತ್ತು ಕೊನೆ ದಿನ ಇರೋದ್ರೂ ಸಹ ಪಬ್ಲಿಕ್ ದರ್ಶನಕ್ಕೆ ನಿನ್ನೆ ರಾತ್ರಿ ಸಹ ನಾವು ಎಕ್ಸ್ಟ್ರಾ ಬ್ಯಾರಿಕೇಡಿಂಗ್ 1 ಕಿಲೋಮೀಟರ್ ನಾವು ಮಾಡ್ಕೊಂಡಿದ್ವಿ. ನಮ್ಗೆ ಒಂದು ಖುಷಿ ಏನು ಅನ್ಸಂದ್ರೆ ನಾವು ಪಬ್ಲಿಕ್ಗೆ ಸರ್ವ್ ಮಾಡೋಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ನಮಗೂ ಒಂದು ಅವಕಾಶ ಸಿಕ್ತು ಅಂತ ನಾವು ಭಾವನೆ ಅಂತ ಇಟ್ಕೊಂಡು. ಮಹಿಳಾ ಅಧಿಕಾರಿಯಾಗಿ ನಿಮ್ಮ ಶಕ್ತಿ ಮೀರಿ ಕೆಲಸ ಮಾಡಿರಾ, ಹಗಲು ಇರುಳು ಸೇವೆ ಸಲ್ಲಿಸಿದ್ರೆ ಮೇಡಮ್. ಪ್ರತ್ಯಕ್ಷ ಪರೋಕ್ಷ ನಿಮ್ಮ ಎಫರ್ಟ್ ಹಾಕಿದ್ದೀರಾ. ಮತ್ತೆ ಕಡೆಯದಾಗಿ ಜಿಲ್ಲೆ ಜನರಿಗೆ ಮತ್ತೆ ಭಕ್ತರಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಿ? ನಾವು ಭಕ್ತರಿಗೆ ಏನಕ್ಕೆ ಇಷ್ಟಪಡ್ತೀವಿ ಅಂದ್ರೆ ನಮ್ಗೆ ಇರೋದು ನಮ್ಮ DM ಸರ್ ಹೇಳ್ದಂಗೆ ಪ್ರಮುಖವಾಗಿರೋದು ನಮ್ದು ಪಬ್ಲಿಕ್ನೇ. ನಮ್ಗೆಲ್ಲ ಸೇವೆ ಮಾಡೋಕ್ಕೆ ನಾವು ಹಲವಾರು ಪ್ರಯತ್ನ ಪಟ್ಟಿದ್ವಿ. ಕೆಲವೊಬ್ರಿಗೆ ಸ್ವಲ್ಪ ಇದಿರಬಹುದು, ಸ್ವಲ್ಪ ಬೇಗ ಪೊಲೀಸ್ನವ್ರು ಬೇಗ ಹೇಳಿದ್ರು ಅಂತ. ಅದು ನಮ್ಗೆ ವೈಯಕ್ತಿಕ ಏನು ಇರಲಿಲ್ಲ. ಸುಮಾರು ಲಕ್ಷಾಂತರ ಭಕ್ತಾದಿಗಳು ಅವ್ರ ಹಿಂದೆ ಇದ್ದಿದ್ರು. ಸೊ ಅದಕ್ಕೆ ನಾವು ಮಾಡಿದ್ರೆ ಬಿಟ್ರೆ ತಮ್ಗೇನು ತೊಂದರೆ ಕೊಡೋದಕ್ಕಿಲ್ಲ. ಈ ವರ್ಷ ಚೆನ್ನಾಗಾಗಿದೆ. ಈಗ ನಮ್ಮ DM ಸರ್ ಆಲ್ರೆಡಿ ತಮ್ಮ ಎಲ್ಲ ಕಡೆ ವಿನಂತಿಯನ್ನು ಮಾಡಿದ್ದಾರೆ. ಈಗ ನಾವು ಗೇಟ್ ಅನ್ನು ಕ್ಲೋಸ್ ಮಾಡ್ತೀವಿ 5 ಗಂಟೆ. ಅದಾದ್ಮೇಲೆ ಬಂದು ದಯಮಾಡಿ ನೀವು ಇಲ್ಲಿ ತನಕ ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ ಎಲ್ಲ ನಮ್ಮ ಪಬ್ಲಿಕ್ ಅನ್ನು ಕೂಡ. ಈಗಲೂ ಸಹ 5 ಗಂಟೆ ಕ್ಲೋಸ್ ಮಾಡಿದಾಗ ಅವಾಗ್ಲೂ ಸಹ ನಾವು ನಮ್ಮ ಜೊತೆಗೆ ಕೋಆಪರೇಷನ್ ಕೊಡಬೇಕಂತ ಕೇಳ್ಕೊಂಡಿದ್ದೀವಿ. ಈಗ CEO ಪೂರ್ಣಿಮಾ ಅವ್ರಿಗೆ ಮಾತಾಡ್ತಾರೆ. ಏನೇ ಹೇಳಕ್ ಇಷ್ಟಪಡ್ತೀರಿ? ಬಹುತೇಕ ಸಕ್ಸಸ್ ಆಗಿದೆ ಮೇಡಮ್. ಏನೇ ಹೇಳಕ್ ಬಯಸ್ತೀರಿ ಮೇಡಮ್? ಬಹುತೇಕ ಸಕ್ಸಸ್ ಅಲ್ಲ, ಸಂಪೂರ್ಣವಾಗಿ ಯಶಸ್ವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಹಾಸನಾಂಬ ಹಾಗೂ ಸಿದ್ದೇಶ್ವರ ಜಾತ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಸರ್ ಅವರು ತುಂಬಾ ಯಶಸ್ವಿಯಾಗಿ ಒಂದು ಪ್ಲಾನ್ ಮಾಡಿ ಅದ್ರ ಪ್ರಕಾರ ನಾವೆಲ್ಲರೂ ಕೂಡ ಒಂದು ತಂಡವಾಗಿ ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಪ್ರತಿಯೊಬ್ಬ ನೌಕರರು ಕೂಡ ಒಂದು ತಂಡವಾಗಿ ಕೆಲಸ ಮಾಡಿ ಇದನ್ನ ಯಶಸ್ವಿಗೊಳಿಸಿದೀವಿ. ಅವರು ಪ್ಲಾನ್ ಮಾಡಿ ಯಶಸ್ವಿಗೊಳಿಸೋದಕ್ಕೆ ನಮಗೆ ಸಾಕಷ್ಟು ನಿರ್ದೇಶನಗಳನ್ನ ಕೊಟ್ಟಿದ್ದಾರೆ. ಅವ್ರ ನಿರ್ದೇಶನವನ್ನ ಪಾಲಿಸೋದ್ರ ಮೂಲಕ ಈ ಒಂದು ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿದೆ. ಮುಂದಿನ ಸಲವೂ ಪ್ರತಿ ವರ್ಷವೂ ಕೂಡ ಇದು ಇದೇ ರೀತಿ ಶಿಸ್ತುಬದ್ಧವಾಗಿ ನಡೀಲಿ ಅಂತ ನಾನು ಆಶಿಸ್ತೀನಿ. ಈಗ ಆಡಳಿತಾಧಿಕಾರಿಗಳಾದಂತ AC ಮಾರುತಿರೋದು ಅವ್ರಿಗೆ ಮಾತಾಡ್ತಾ ಹೋಗ್ತೀನಿ. ಕಳೆದ ಬಾರಿ ಸಾಕಷ್ಟು ಗೊಂದಲ ಇತ್ತು. ಸಾಮಾನ್ಯ ಭಕ್ತರು ಅಂದ್ರೆ ಕಾಮನ್ ಕ್ಯೂ ಇರ್ಬೋದು, VIP ಲೈನ್ ಇರ್ಬೋದು. ಈ ಸರಿ ಸರಳವಾಗಿ ಸುಗಮವಾಗಿ ಸಲೀಸಾಗಿದೆ. ಏನನ್ಸುತ್ತೆ? ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವ ತುಂಬ ಯಶಸ್ವಿಯಾಗಿದೆ. ಮಾನ್ಯ ಉಸ್ತುವಾರಿ ಸಚಿವರು ನೀಡಿದಂತಹ ಸಲಹೆಗಳು, ಅವರು ಮಾಡಿದಂತಹ ತೀರ್ಮಾನಗಳ ಆಧಾರದ ಮೇಲೆ ಸಂಪೂರ್ಣವಾಗಿ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿದೆ. ಇದಕ್ಕೆ ಮೂಲ ಕಾರಣರಾದಂಥ ಸನ್ಮಾನ್ಯ ಉಸ್ತುವಾರಿ ಸಚಿವರಿಗೆ ಆಡಳಿತ ಮಂಡಳಿ ಪರವಾಗಿ ಧನ್ಯವಾದ ಹೇಳ್ತೀನಿ. ಸನ್ಮಾನ್ಯ ಏನು ಉಸ್ತುವಾರಿ ಸಚಿವರಾದಂತ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ನಮ್ಗೆ ಕೆಲವೊಂದು ಮಾರ್ಗದರ್ಶನ ಸಲಹೆ ಸೂಚನೆ ಕೊಟ್ಟರು. ಆ ಪ್ರಕಾರ ನಾವು ಅದನ್ನ ಅಂದ್ರೆ ಆ ಸಲಹೆ ಸೂಚನೆಗಳನ್ನ ಇಂಪ್ಲಿಮೆಂಟ್ ಮಾಡಿದ್ವಿ. ಜಾತ್ರಾ ಮಹೋತ್ಸವ ಬಹುತೇಕ ಸಕ್ಸಸ್ ಆಗಿದೆ ಅಂತಾನು ಕೂಡ ಜಿಲ್ಲಾಡಳಿತ ಅಂದ್ರೆ AC ಇರ್ಬೋದು, DC ಇರ್ಬೋದು, SP ಇರ್ಬೋದು ಎಲ್ಲ ಅಧಿಕಾರಿಗಳು ಹೇಳ್ತಾ ಇರ್ತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಹಾಸನ್.